ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ವೇತಾ ವ್ಲಾಗ್ ವಿತ್ ಅ ನ್ಯೂ ರೆಸಿಪಿ. ನಾನಿವತ್ತು ಸುವರ್ಣ ಗೆಡ್ಡೆ ಫ್ರೈ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಥರ ಫ್ರೈ ತೋರಿಸ್ತಾ ಇದ್ದೀನಿ. ಅದರಲ್ಲಂತೂ ಒಂದು ತವಾ ಫ್ರೈ ಸೇಮ್ ಫಿಶ್ ಫ್ರೈ ಟೇಸ್ಟೇ ಬರ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಸುವರ್ಣ ಗೆಡ್ಡೆ ವೆಜಿಟೇಬಲು ವೆರಿ ಹೆಲ್ತಿ ವೆಜಿಟೇಬಲು, ರಿಚ್ ಇನ್ ಫೈಬರ್, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್, ವಿಟಮಿನ್, ಜಿಂಕ್ ಅಂತ ತುಂಬ ನ್ಯೂಟ್ರಿಷನ್ಸ್ ಇದೆ ಇದರಲ್ಲಿ. ಮತ್ತು ಮೆನೋಪೋಸ್ ಟೈಮಲ್ಲಿ ಸ್ವಲ್ಪ ಜನಕ್ಕೆ ಹಾಟ್ ಫ್ಲ್ಯಾಶಸ್ ಆಗುತ್ತೆ, ಅವ್ರಿಗೆ ಈ ಸುವರ್ಣ ಗೆಡ್ಡೆ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಸುವರ್ಣ ಗೆಡ್ಡೆ ಸ್ವಲ್ಪ ಇರಿಟೇಷನ್ ಆಗುವಂಥ ವೆಜಿಟೇಬಲು. ಹಾಗಾಗಿ ನೀವು ಸುವರ್ಣ ಗೆಡ್ಡೆ ಕಟ್ ಮಾಡೋಕ್ಕಿಂತ ಮುಂಚೆ ಒಂದು 2 ಸ್ಪೂನ್ ಎಣ್ಣೆನ ಫುಲ್ ಕೈಗೆಲ್ಲ ಸವರ್ಕೊಬೇಕು. ಇಲ್ಲ ಅಂತ ಅಂದರೆ ನಿಮಗೆ ಫುಲ್ ನೆವೆ ಬಂದ್ಬಿಡುತ್ತೆ ಕೈಯೆಲ್ಲ. ಎಣ್ಣೆ ಬೇಡ ಅಂತ ಅಂದರೆ ಕೈಗೆ ಗ್ಲೌಸ್ ಹಾಕ್ಕೊಂಡು ಕೂಡ ಕಟ್ ಮಾಡ್ಕೊಬೋದು. ಸಿಪ್ಪೆ ಎಲ್ಲ ತೆಗೆದು ಸುವರ್ಣ ಗೆಡ್ಡೆನ ನೀಟಾಗಿ ತೊಳೆದಿಟ್ಕೊಳ್ಳಿ. ನಾನಿಲ್ಲಿ ಅರ್ಧ ಬೌಲ್ ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ. ಈಗ ಸುವರ್ಣ ಗೆಡ್ಡೆನ ಕಟ್ ಮಾಡಿಕೊಂಡು ಆ ಮಜ್ಜಿಗೆ ಒಳಗಡೆ ನೆನೆಸ್ಬೇಕು. ಇಲ್ಲ ಅಂದರೂ ಒಂದು 10ರಿಂದ 15 ನಿಮಿಷ ಮಜ್ಜಿಗೆ ಒಳಗೆ ನೆನೆಸ್ಬೇಕು. ಈ ಮೆಥಡ್ನ ಸ್ಕಿಪ್ಪೇ ಮಾಡಬೇಡಿ. ಇಲ್ಲ ಅಂತಂದರೆ ನೀವು ಸುವರ್ಣ ಗೆಡ್ಡೆ ತಿಂತಿದ್ದ ಹಾಗೇ ನಾಲಿಗೆ ಎಲ್ಲ ಕೆರೆತ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನೀವು ಇದನ್ನು ಮಜ್ಜಿಗೆಯಲ್ಲಿ ನೆನೆಸೇನೆ ನೀವು ಕುಕ್ ಮಾಡಬೇಕು. ನಾನಿಲ್ಲಿ 2 ಥರ ಫ್ರೈ ಮಾಡ್ತಾ ಇರೋದ್ರಿಂದ ತವಾ ಫ್ರೈಗೆ ಸುವರ್ಣ ಗೆಡ್ಡೆನ ಅಗ್ಲಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಈ ಮಜ್ಜಿಗೆ ಒಳಗೆ ನೆನೆಸಿ ನೀಟಾಗಿ ತೊಳ್ಕೊಬೇಕು. ಹದಿನೈದು ನಿಮಿಷ ಮಜ್ಜಿಗೆಯಲ್ಲಿ ಸುವರ್ಣ ಗೆಡ್ಡೆ ನೆಂದ ಮೇಲೆ ನಾನಿಲ್ಲಿ ಒಂದು ಬೌಲ್ಗೆ ಸ್ವಲ್ಪ ನೀರು, ಅರಿಶಿನ, ಉಪ್ಪು ಹಾಕಿ ಈ ನೆಂದಿರೋ ಸುವರ್ಣ ಗೆಡ್ಡೆನೆಲ್ಲ ಒಂದು 60 to 70% ಬೇಯಿಸ್ಕೊತಾ ಇದ್ದೀನಿ. ತವಾ ಫ್ರೈಗೆ ಮಸಾಲೆ ನೋಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 3ರಿಂದ 4 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನದ ಪುಡಿ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ನಿಂಬೆಹಣ್ಣು ರಸ ಅರ್ಧ ಹೋಳು, ಸ್ವಲ್ಪ ನೀರು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇವಾಗ ಇದು 70% ಬೆಂದಿದೆ. ಈಗ ನಾವು ಈ ಮಸಾಲೆನ ಸುವರ್ಣ ಗೆಡ್ಡೆಗೆಲ್ಲ ನೀಟಾಗಿ ಕೋಟ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡಬೇಕು. ಅದು ಮ್ಯಾರಿನೇಟ್ ಆಗೋ ತನಕ ನಾನು ಮತ್ತೊಂದು ಫ್ರೈ ಹೇಳ್ಕೊಡ್ತೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ತೊಗೊಂಡು ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸುವರ್ಣ ಗೆಡ್ಡೆನ, ಅದನ್ನು ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋ ಮಸಾಲೆ ಪೌಡ್ರು ಬಂದು ನಾನು ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಈವನ್ ನಾನು ಅದನ್ನು ಚಿಕನ್ಗೆ ಕೂಡ ಹಾಕ್ತಿರ್ತೀನಿ, ತುಂಬ ಚೆನ್ನಾಗಾಗುತ್ತೆ ಚಿಕನ್ ಫ್ರೈಗೂ ಕೂಡ.
ಅದಕ್ಕೆ ಬೇಕಾಗಿರೋದು ಇಲ್ಲಿ ನಾನು 10 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 10 ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು ಮತ್ತು ಎರಡೆರಡು ಚಕ್ಕೆ ಲವಂಗ ಇಷ್ಟನ್ನು ಹಾಕಿ ಹುರಿದು ನಾನು ಈ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಆ ಪೌಡ್ರನ್ನ ಇಲ್ಲಿ ನಾನು 1ರಿಂದ 1.5 ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಒಂದು 5 ನಿಮಿಷ ತಟ್ಟೆ ಮುಚ್ಚಿಟ್ರೆ ಫ್ರೈ ನಿಮಗೆ ರೆಡಿಯಾಗಿರುತ್ತೆ. ಯಾಕೆಂದರೆ ಇದು ಆಲ್ರೆಡಿ 70% ನಾವು ನೀರಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ ಬೇಯೋದಕ್ಕೆ. ಇಲ್ಲಿ ನೋಡಿ ತುಂಬ ಚೆನ್ನಾಗಾಗಿತ್ತು ಈ ಫ್ರೈ ಕೂಡ, ಟ್ರೈ ಮಾಡಿ. ಈಗ ನಾವು ನೆಕ್ಸ್ಟು ತವಾ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಐರನ್ ಪ್ಯಾನ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿತ್ತು. ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದರೆ ಪ್ಯೂರ್ ಆಯಿಲೇ ಯೂಸ್ ಮಾಡ್ಕೊಬೋದು. ಕಾದಿರೋ ಎಣ್ಣೆಗೆ ಈ ಸುವರ್ಣಗೆಡ್ಡೆ ಮಸಾಲೆನೆಲ್ಲ ಹಾಕಿ ನೀಟಾಗಿ ಎರಡೂ ಸೈಡು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಬೇಗ ಫ್ರೈ ಆಗುತ್ತೆ, ಅಷ್ಟೇ ಟೇಸ್ಟಾಗಿರುತ್ತೆ. ಟ್ರಸ್ಟ್ ಮೀ ಗೈಸ್, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಫ್ರೈ. ಎಲ್ಲರೂ ಟ್ರೈ ಮಾಡಿ, ಆದರೆ ನಾನು ಹೇಳಿರೋ ಮೆಥಡ್ನ ಫಾಲೋ ಮಾಡಿ. ಕಟ್ ಮಾಡಬೇಕಾದ್ರೆ ಆಯಿಲ್ನ ಕೈಗೆಲ್ಲ ಸವರ್ಕೊಳ್ಳಿ, ಇಲ್ಲಾಂತಂದರೆ ಗ್ಲೌಸ್ ಯೂಸ್ ಮಾಡಿ. ಸೆಕೆಂಡು, ಸುವರ್ಣಗೆಡ್ಡೆನ ಮಜ್ಜಿಗೆ ಒಳಗೆ ನೆನೆಸಿ ಆಮೇಲೆ ನೀವು ಬೇಯಿಸ್ಕೊಳ್ಳಿ. ಈ ಸುವರ್ಣಗೆಡ್ಡೆ ಫ್ರೈ ಬೇಳೆ ಸಾರು ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈವನ್ ರಸಮ್ ಜೊತೆನೂ ಚೆನ್ನಾಗಿರುತ್ತೆ. ಏನೂ ಇಲ್ಲ ಅಂತಂದರೆ ಈವನ್ ಪ್ಲೇನ್ ಕರ್ಡ್ ರೈಸ್ ಜೊತೆ ತಿನ್ನೋಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿವತ್ತು ಬೇಳೆ ಸಾರು ಮಾಡಿ ಅದ್ರ ಜೊತೆ ಈ 2 ಥರ ಫ್ರೈ ಮಾಡಿದ್ದೀನಿ. 2 ಥರ ಸುವರ್ಣಗೆಡ್ಡೆ ಫ್ರೈ ರೆಡಿಯಾಗಿದೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಬನ್ನಿ ಇವಾಗ ಥಾಲಿ ರೆಡಿ ಮಾಡೋಣ ಲಂಚ್ಗೆ.